ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇರುವ ಕರ್ಣ ಧಾರಾವಾಹಿ ಕಳೆದ ಕೆಲವು ದಿನಗಳಿಂದ ರೋಚಕತೆ ಸೃಷ್ಟಿಸಿದೆ. ಸದ್ಯ ಧಾರಾವಾಹಿಯಲ್ಲಿ ಊಹಿಸಲಾಗದ ಟ್ವಿಸ್ಟ್ ನೀಡಲಾಗ್ತಾ ಇದೆ. ಒಂದ್ ಕಡೆ ನಿತ್ಯ ತೇಜಸ್ ಮದುವೆ ಕಾರ್ಯ ಶುರುವಾಗಿದೆ. ಅದ್ಧೂರಿಯಾಗಿ ಮಂಟಪ ಮಾಡಲಾಗಿದೆ. ಎಲ್ಲಾ ಸಂಬಂಧಿಕರು ಕೂಡ ಹಾಜರಾಗಿದ್ದಾರೆ. ಅತ್ತ ನಿಧಿ ಕರ್ಣ ಮದುವೆ ಮಂಟಪದಲ್ಲೂ ತಮ್ಮದೇ ಪ್ರೀತಿಯ ಲೋಕದಲ್ಲಿ ಮುಳುಗಿದ್ದಾರೆ. ಹೀಗಿರುವಾಗ ಎಲ್ಲರಿಗೂ ಬರಸಿಡಿಲಿನಂತಹ ಸುದ್ದಿಯೊಂದು ಬಂದಿದೆ. ನಿತ್ಯ ಹಾಗೂ ತೇಜಸ್ ಹಸಿಮಣೆ ಮೇಲೆ ಕೂರ್ಬೇಕು ಅನ್ನೋಷ್ಟರಲ್ಲೇ ತೇಜಸ್ ಹಾಗೂ ಅವನ ಅಪ್ಪ ಅಮ್ಮ ಕಾಣೆಯಾಗಿದ್ದಾರೆ. ಎಲ್ಲರೂ ಹುಡುಕಿದ್ರೂ ಕೂಡ ಅವರ ಸುಳಿವೇ ಇಲ್ಲ. ಮೊದಲೇ ತಾನು ಅಂದುಕೊಂಡ ರೀತಿಯಲ್ಲಿ ಮದುವೆ ಆಗ್ತಾ ಇಲ್ಲ ಎನ್ನುವ ಬೇಸರ ನಿತ್ಯಾಗಿದೆ. ಹೀಗಿರುವಾಗ ಈಗ ಮದುವೆ ಮಂಟಪದಿಂದ ತೇಜಸ್ ಓಡಿ ಹೋಗಿದ್ದಾನೆ. ಇದು ಆಕೆಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ತೇಜಸ್ ಅಂತೂ ಮೋಸ ಮಾಡಿ ಹೋದ. ಈಗ ಬೇರೆಯವರಲ್ಲಿ ಯಾರಾದ್ರೂ ನನ್ನ ಮೊಮ್ಮಗಳನ್ನ ಮದುವೆ ಆಗ್ಲಿ ಅಂತ ನಿತ್ಯ ಅಜ್ಜಿ ಶಾಂತಿ ಕೋರಿದ್ದಾಳೆ. ಆದ್ರೆ ಯಾರೊಬ್ಬರೂ ಮದುವೆ ಆಗೋದಕ್ಕೆ ಒಪ್ಪಿಲ್ಲ. ಇನ್ನೊಂದು ಕಡೆ ಹಸಿಮಣೆ ಏರಿದ ಮೇಲೆ ಮದುವೆ ನಿಲ್ಲತ್ತೆ ಅಂತ ಅಂದ್ಮೇಲೆ ಹುಡುಗಿಯಲ್ಲಿ ಏನಾದ್ರೂ ಸಮಸ್ಯೆ ಇರಬಹುದು ಅಂತ ಜನರು ಮಾತಾಡ್ಕೊಳ್ತಾರೆ. ಇದನ್ನೆಲ್ಲ ಕೇಳಿ ಮೊಮ್ಮಗಳ ಜೀವನ ಹಾಳಾಯಿತು ಅಂತ ಅವರು ಅತ್ತಿದ್ದಾರೆ. ಇಲ್ಲಿಗೆ ನಮ್ಮ ಜೀವನ ಮುಗೀತು ಅಂತ ಕೊನೆಗೆ ಬೇರೆ ದಾರಿ ಕಾಣದೆ ನಿತ್ಯಾಳಿಗೂ ಪೆಟ್ರೋಲ್ ಸುರಿದು ತಾನು ಸುರಿದುಕೊಂಡು ಬೆಂಕಿ ಹಚ್ಚಿಕೊಳ್ಳೋದಕ್ಕೆ ಅಜ್ಜಿ ನಿರ್ಧರಿಸಿದ್ದಾರೆ. ಆಗ ಅಜ್ಜಿ ಮುಂದೆ ಬಂದು ಯಾರು ಏನು ಮಾಡಬೇಕಾಗಿಲ್ಲ, ನಿತ್ಯಾಳ ಮದುವೆ ನಡೆಯತ್ತೆ, ನಿತ್ಯಾಳ ಮದುವೆ ಆಗೋ ಹುಡುಗ ಕರ್ಣ ಅಂತ ಹೇಳಿದ್ದಾರೆ. ಇದು ಕರ್ಣ ಹಾಗೂ ನಿಧಿಗೆ ಶಾಕ್ ನೀಡಿದೆ. ತೇಜಸ್ ಒಳ್ಳೆಯವನೇ ಇರಬಹುದು, ಆದ್ರೆ ಕರ್ಣನ ತಂದೆ ರಮೇಶ್ ಕುತಂತ್ರದಿಂದ ಈ ಮದುವೆ ಮುರಿದಿದೆ ಅಂತ ಮುಂಬರುವ ಎಪಿಸೋಡ್ನಲ್ಲಿ ಗೊತ್ತಾಗಲಿದೆ. ಕರ್ಣ ಹಾಗೂ ನಿಧಿ ಪ್ರೀತಿ ವಿಷಯ ತಿಳಿದ ರಮೇಶ್ಗೆ ಇವರಿಬ್ಬರಿಗೂ ಬ್ರೇಕಪ್ ಮಾಡಿಸಿ ಕರ್ಣನಿಗೆ ಇನ್ನಷ್ಟು ನೋವು ಕೊಡುವ ಆಸೆ ಇತ್ತು. ನಿತ್ಯ ಕರ್ಣನನ್ನು ಇಷ್ಟಪಡೋದಿಲ್ಲ, ನಮ್ಮ ದಾರಿಗೂ ಅಡ್ಡ ಬರೋದಿಲ್ಲ ಅಂತ ಅವನು ಲೆಕ್ಕಾಚಾರ ಹಾಕಿದ್ದಾನೆ. ಸದ್ಯ ಮುಂದೇನಾಗುತ್ತೆ ಅನ್ನೋದು ಕುತೂಹಲ ಮೂಡಿಸಿದೆ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.